ತಥೋ ಜಯಮುದೀರಯೇ. ಸೃಷ್ಟಿಯ ಮುಖಗಳನ್ನ ಮತ್ತು ಜಗತ್ತಿನ ಲೋಕಗಳ ಪರಿಚಯವನ್ನ ಮಾಡಿಕೊಡ್ತಾ ಭೂಹು ಭುವಃ ಮೊದಲಾದ 7 ಲೋಕಗಳ ವಿವರವನ್ನ ಕೊಡ್ತಾ ಬಂದ್ರು. ಹಿಂದೆ ಕೆಳಗಿನ ಭೂತಳ, ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ, ಪಾತಾಳ ಮೊದಲಾದ ಲೋಕಗಳ ಪರಿಚಯವನ್ನ ಕೊಟ್ರು. ಈಗ ಭೂ ಮೇಲಿನ ಲೋಕಗಳನ್ನ ಹೇಳ್ತಾ ಆಯಾ ಲೋಕದಲ್ಲಿ ಇರುವ ವೈಶಿಷ್ಟ್ಯಗಳನ್ನು ಕೂಡ ಪರಿಚಯಿಸ್ತಾ ಬಂದ್ರು. ತದನಂತಂ ಅಸಂಖ್ಯಾತ ಪ್ರಮಾಣಂ ಚಾಪಿ ವೈಯತ ಹೇತುಭೂತಮಶೇಷಸ್ಯ ಪ್ರಕೃತಿ ಸಾ ಪರಾಮುನೆ ಅಂಡಾನಾಂತು ಸಹಸ್ರಾಣಾಂ ಸಹಸ್ರಾಣ್ಯಯುತಾನಿ ಅಯುತಾನಿ ಚ ಈದೃಶಾನಾಂ ತಥಾ ತತ್ರ ಕೋಟಿ ಕೋಟಿ ಶತಾನಿ ವೈ ದಾರುಣ್ಯಗ್ನಿರ್ಯಥಾ ತೈಲಂ ತಿಲೇ ತದ್ವತ್ ಪುಮಾನಪಿ ಪ್ರಧಾನೇವ ಸ್ಥಿತೋ ವ್ಯಾಪಿ ಚೇತನಾತ್ಮಕ ಚೇತನಾತ್ಮಾತ್ಮವೇದನ ಪ್ರಧಾನಂಚ ಪುಮಾಂಶ್ಚೈವ ಸರ್ವಭೂತಾತ್ಮಭೂತಯಾ ವಿಷ್ಣುಶಕ್ತ್ಯಾ ಮಹಾಬುದ್ಧೇ ವೃತೌ ಸಂಶಯ ಧರ್ಮಿಣೌ. ಮಹತ್ತತ್ವ ಅದು ಪ್ರಧಾನ ತತ್ವದಿಂದಲೇ ಹುಟ್ಟಿ ಬಂದದ್ದು, ಅದರಿಂದಲೇ ಆವರಿಸಿಕೊಂಡದ್ದು. ಈ ಪ್ರಧಾನ ತತ್ವ ಅನ್ನೋದು ಅನಂತ, ಅದಕ್ಕೆ ಕೊನೆ ಇಲ್ಲ. ಪ್ರಕೃತಿ ಅದು ಪ್ರಧಾನ ಅಂದ್ರೆ ಇಲ್ಲಿ ಪ್ರಕೃತಿ. ಪುರುಷ ಅಂತ ಬಂದ್ರೆ ಮತ್ತೆ ಚತುರ್ಮುಖನನ್ನ ಹೇಳುದು. ಆ ಪ್ರಧಾನದಿಂದ ಮಹತ್ತತ್ವ ಅನ್ನೋದು ಜಗತ್ತಿನ ಎಲ್ಲ ಕಡೆ ವ್ಯಾಪಿಸಿಕೊಂಡ ಸಂದರ್ಭದಲ್ಲಿ ಎಲ್ಲದಕ್ಕೂ ಇರವಿನ ಅರಿವು ಬರುತ್ತೆ, ಮತ್ತೆ ಅದಕ್ಕೆ ನಾಶ ಇಲ್ಲ. ಒಂದ್ಸರ್ತಿ ತನ್ನ ಬಗ್ಗೆ ಎಚ್ಚರ ಬಂತು ಅಂದ್ರೆ ಪ್ರಳಯ ಕಾಲದಲ್ಲೂ ತನ್ನ ಬಗ್ಗೆ ಎಚ್ಚರ ಇದ್ಕೊಂಡೇ ಇರುತ್ತೆ. ಅದನ್ನು ನೆನಪಿಸ್ಕೊಳ್ಳಿಕ್ ಬೇಕಿರುವಂತಹ ಉಳಿದ ಭೌತಿಕ ಪದಾರ್ಥಗಳಿಲ್ಲ ಅಂತ ಬಿಟ್ರೆ ಕನಸಿನಲ್ಲೂ ನಾನು ಅನ್ನೋ ಎಚ್ಚರ ನನಗಿರುತ್ತೆ. ಎಚ್ಚರ ಇದೆ ಅನ್ನೋ ಎಚ್ಚರ ನಮ್ಗಿಲ್ಲ ಅಷ್ಟೇ. ಅಂದ್ರೆ ಮನಸ್ಸಿನ ಸಂಪರ್ಕ ಇಲ್ಲದೆ ಇರುವುದರಿಂದ ಹೊರಗೆ ಅದು ಗೊತ್ತಾಗುದಿಲ್ಲ. ಹೀಗೆ ಆ ಈ ಪ್ರಧಾನ ತತ್ವಕ್ಕೆ ಕೊನೆ ಇಲ್ಲ, ತುದಿ ಇಲ್ಲ. ಯಾಕೆಂದ್ರೆ ಅದು ಕೊನೆ ಇಲ್ಲದ್ದು ಅಂತಾನೆ ಅದಕ್ಕೆ ಹೆಸರು ಕೂಡ ಅನಂತ ಅಂತಾನೆ. ಅಂದ್ರೆ ಪ್ರಕೃತಿಯೂ ಅನಂತವಾಗಿದೆ ಕಾಲದಿಂದ ಮತ್ತು ದೇಶದಿಂದ. ಅಂದ್ರೆ ಅಸ್ತಿತ್ವ ಅನ್ನೋದು ಅಷ್ಟು ದೊಡ್ಡದಾಗಿದೆ. ಜಡ ಪದಾರ್ಥವು ಕೂಡ ಲೆಕ್ಕಕ್ಕೆ ಸಿಗದ ವ್ಯವಸ್ಥೆಯಲ್ಲಿ ತುಂಬಿಕೊಂಡಿದೆ. ಅಂದ್ರೆ ಭಗವಂತನ ವ್ಯವಸ್ಥೆಯಲ್ಲಿ ಸಿಗುತ್ತೆ, ನಮ್ಮ ಲೆಕ್ಕಕ್ಕೆ ಎಂದು ಕೂಡ ಗೊತ್ತಾಗದೇ ಇರುವಂತದ್ದು ಅಂತ. ಈ ಬ್ರಹ್ಮಾಂಡಗಳು ಈಗ ನಾವು ನೋಡುವಂತದ್ದು ಒಂದೇ ಅಂತ ಅನ್ಕೊಂಡ್ರೆ ಒಂದೇ ಅಲ್ಲ, ಅನಂತ ಬ್ರಹ್ಮಾಂಡ ಇವೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ಕೆಲವೊಂದ್ ಸರ್ತಿ ಈ ಅಷ್ಟಾವಧಾನಗಳಲ್ಲಿ ಕೇಳುವುದಿದೆ. ಅದ್ಯಾಕೆ ಅಂದ್ರೆ ಈ ಕಾರಣಕ್ಕೆ. ಹೀಗೆ ಈ ಹಿಂದೆ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯಾಗಿ ಅನಂತ ಸಮಸ್ಯೆಗಳನ್ನ ಭಗವಂತ ಪರಿಹಾರ ಮಾಡಿ ಯಾವ ಸಮಸ್ಯೆಯೂ ಪರಿಹಾರ ಆಗದೆ ಉಳಿಯಿತು ಅನ್ನುವ ಸ್ಥಿತಿ ಇಲ್ಲ. ಸೃಷ್ಟಿಯ ವಿಷಯಗಳು ನಮಗ ಅರ್ಥ ಆಗದೆ ಇದ್ರು ಭಗವಂತ ಅದನ್ನು ಯಾಕೆ ಮಾಡ್ತಾನೆ ಅಂತ ಅನ್ನೋದು ಅವನಿಗೆ ಗೊತ್ತಿರುವುದ್ರಿಂದ ಅದು ಸಾಲ್ವ್ ಆಗುತ್ತೆ. ಆ ಸಾಲ್ವ್ ಆಗಿದ್ ನಮ್ಗೆ ಗೊತ್ತಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಸಮಸ್ಯೆ ಇರಲ್ಲ. ನಾವು ಅವನ ಮೇಲೆ ಭಾರ ಹಾಕಿ ಮುಂದುವರೆದ್ರೆ ಆ ಸಮಸ್ಯೆ ನಮ್ಮನ್ನು ಕಾಡುದಿಲ್ಲ. ನಾವು ಸುಮ್ಮನೆ ಅವನನ್ನೂ ಗಮನಿಸುವುದಿಲ್ಲ, ನಾವೇ ತಿಳ್ಕೊಳ್ತೇವೆ ಅನ್ನುವ ಹಮ್ಮು ಬೇರೆ ಬಿಮ್ಮು ಬೇರೆ ಸೇರಿಕೊಂಡು ಬಿಟ್ರೆ ಆಗ ತಲೆ ಡುಮ್ ಆಗತ್ತೆ ಹೊರತು ಕೊನೆಗೆ ಡಮ್ ಆಗತ್ತೆ ಹೊರತು ಉತ್ತರ ಸಿಗಲ್ಲ. ಆದ್ರಿಂದ ಭಗವಂತನ ವ್ಯವಸ್ಥೆಯಲ್ಲಿ ಜಗತ್ತಿನಲ್ಲಿ ವಿಷ್ಣು ಶಕ್ತಿಯ ಮಹಾಬುದ್ಧಿ ವೃತೌ ಸಂಶಯ ಧರ್ಮಿಣವು. ಅನಂತ ಅಂಡಗಳಲ್ಲಿ ಬ್ರಹ್ಮಾಂಡಗಳಲ್ಲಿ ಈ ಕಾಲಕ್ಕೆ ಯಾವುದು ನಡೀಬೇಕೋ ಅದನ್ನ ಆಯಾ ಕಾಲದಲ್ಲಿ ಭಗವಂತ ನಡೆಸಿ ಪ್ರತಿಯೊಂದರಲ್ಲೂ ತುಂಬಿಕೊಂಡು ನಿಂತಿದ್ದಾನೆ. ಹೇಗೆ ಕಟ್ಟಿಗೆಯ ಕಣ ಕಣದಲ್ಲೂ ಅಗ್ನಿ ಇದೆಯೋ, ಹೇಗೆ
ಎಳ್ಳಿನ ಕಣದಲ್ಲಿಯೂ ಎಣ್ಣೆ ಇದೆಯೋ ಹಾಗೆ ಈ ಜಗತ್ತಿನ ಪ್ರತಿಯೊಂದರಲ್ಲೂ ಕೂಡ ಪ್ರಧಾನ ಶಕ್ತಿಯಾದ ಲಕ್ಷ್ಮಿ ಮತ್ತು ಆತ್ಮಶಕ್ತಿಯಾದ ನಾರಾಯಣ ಮತ್ತು ಕಾಣಿಸಿಕೊಳ್ಳುವಂತಹ ಅಂದ್ರೆ ಅಮುಕ್ ಮುಕ್ತ ಅಮುಕ್ತ ಸ್ಥಿತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಲ್ಲೂ ಮಹತ್ತತ್ವದ ಅಸ್ತಿತ್ವ ಇದೆ. ಆದ್ರೆ ಆ ಅಸ್ತಿತ್ವ ಅನ್ನೋದು ಪ್ರಧಾನಂತೂ ಮಮಾಂಶ್ಚೈವ ಸರ್ವಭೂತಾತ್ಮ ಭೂತಯ ಎಲ್ಲವನ್ನ ಆಶ್ರಯಿಸಿಕೊಂಡೇ ಇರುವಂತಹ ಪ್ರಧಾನ ಮತ್ತು ಪುರುಷ ಅದು ಭಗವಂತನ ಶಕ್ತಿಯಿಂದಲೇ ಆವೃತವಾಗಿದೆ. ಚತುರ್ಮುಖ ಮತ್ತು ಲಕ್ಷ್ಮೀದೇವಿ ಮಗ ಮತ್ತು ತಾಯಿ ಇಬ್ಬರೂ ಕೂಡ ವಿಷ್ಣು ಶಕ್ತಿಯಿಂದ ಆರಾಧಿತರಾಗಿಯೇ ಅಷ್ಟು ನಯನಾಜೂಕಿನಿಂದ ಕೂಡಿದಂತಹ ಸೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ. ಪ್ರಧಾನಂಚ ಪುಮಾಂಶ್ಚೈವ ಸರ್ವಭೂತಾತ್ಮ ಭೂತಯ ವಿಷ್ಣು ಶಕ್ತಿಯ ಮಹಾಬುದ್ಧೆ ವೃತವು ಸಂಶಯ ಧರ್ಮಿಣವು. ಪ್ರಧಾನ ಮತ್ತು ಪುರುಷ ಪ್ರಕೃತಿ ಮತ್ತು ಮಹತ್ತತ್ವದ ಪುರುಷ ಇವರಿಬ್ರು ಕೂಡ ವಿಷ್ಣು ಶಕ್ತಿಯಿಂದಲೇ ವೃತರಾಗಿ ತುಂಬಿಕೊಂಡು ಈ ಜಗತ್ತಿನ ಕಾರ್ಯಭಾರವನ್ನು ನಡೆಸ್ತಾ ಇದ್ದಾರೆ. ಯಥಾಸಕ್ತಂ ಜಲೇ ವಾತೋ ಬಿಭರ್ತಿ ಕಣಿಕಾ ಶತಂ ಶಕ್ತಿ ಸಾಪಿ ತಥಾ ವಿಷ್ಣು ಪ್ರಧಾನ ಪುರುಷಾತ್ಮಕಂ. ಒಳ್ಳೆ ಉದಾಹರಣೆ. ಹೇ ಮಹಾಬುದ್ಧಿಯೇ, ಮೈತ್ರೇಯನಿಗೆ ಪರಾಶರರು ಹೇಳುವ ಮಾತು, ಎಲ್ಲವನ್ನು ಸಂಗ್ರಹ ಮಾಡಿ ಆಲೋಚಿಸುವ ಬುದ್ಧಿಯುಳ್ಳವನೇ, ಈ ಪ್ರಧಾನ ಮತ್ತು ಪುರುಷ ಎಲ್ಲ ಭೂತಗಳಿಗೂ ಕೂಡ ಸ್ವರೂಪಭೂತವಾಗಿ ಒಳಗಿನಿಂದ ವಿಷ್ಣು ಶಕ್ತಿಯೇ ತುಂಬಿದೆ. ಅದು ದುರ್ಗಾ ಶಕ್ತಿ ಇರಬಹುದು, ಬ್ರಹ್ಮ ಶಕ್ತಿ ಇರಬಹುದು, ಚತುರ್ಮುಖನಾಗಲಿ ಸ್ವತಃ ಲಕ್ಷ್ಮಿ ಆಗಲಿ ನಾರಾಯಣ ಶಕ್ತಿಯಿಂದ ಆವೃತರಾಗಿಯೇ ಈ ಕಾರ್ಯಭಾರವನ್ನ ನಡೆಸ್ತಾ ಇದೆ. ತಯೋಸ್ಸೈವ ಪೃಥಗ್ಭಾವ ಕಾರಣಂ ಸಂಶಯಸ್ಯ ಚ ಕ್ಷೋಭ ಕಾರಣಭೂತ ಚ ಸರ್ಗಕಾಲೇ ಮಹಾಮತೆ. ಓ ಮಹಾಮತಿಯುಳ್ಳವನೇ, ಆ ಶಬ್ದಗಳನ್ನೆಲ್ಲ ಬಳಸೋದ್ರಲ್ಲಿ ತುಂಬಾ ಅರ್ಥ ಇದೆ. ನಮ್ಗೆ ಸುಮ್ಮನೆ ಸಂಬೋಧನೆಗೆ ನೋಡೋ ಇಲ್ಲಿ ಕೇಳಿಸ್ಕೊ ಇಲ್ಲಿ ಅಂತ ಅವರನ್ನು ಎಚ್ಚರಿಸ್ತಾ ಇದ್ದಾರೆ ಅಂತ ನಾವು ಅನ್ಕೋತೀವಿ. ನಾವು ಕೆಲವೊಂದ್ಸರ್ತಿ ಯಾರಿಗಾದ್ರೂ ಏನಾದ್ರೂ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಗಮನ ಕೊಡ್ಲಿಲ್ಲ ಅಂದ್ರೆ ಅವರ ಹೆಸರನ್ನ ಮತ್ತೆ ಹೇಳಿ ಅಥವಾ ಅವರಿಗೆ ಯಾವ ರೀತಿ ಹೇಳಿದ್ರೆ ನಿದ್ದೆ ಹೋಗುತ್ತೋ ಅದಕ್ಕೆ ಬೇಕಾದಾಗ ಒಂದಿಷ್ಟು ತಮಾಷೆ ಮಾಡಿಯೋ ಇನ್ನೇನೋ ಮಾಡಿ ಹೇಳುವುದಾದ್ರೆ ಅಲ್ಲಿ ಸರಿ. ಆದ್ರೆ ಭಗವಂತನಿಗೆ ಇಲ್ಲಿ ಯಾವುದೇ ರೀತಿಯಾದ ವಿವರಣೆಯನ್ನು ಕೊಡುವಾಗ ಅಥವಾ ಇಲ್ಲಿ ವೇದವ್ಯಾಸರು ಅದನ್ನ ಉಲ್ಲೇಖ ಮಾಡುವಾಗ ಕೇವಲ ಅವರ ಅಟೆನ್ಷನ್ ಅನ್ನ ತನ್ನ ಕಡೆಗೆ ತರುವುದು ಅನ್ನೋದು ಒಂದು ಮುಖ್ಯ ಉದ್ದೇಶ. ಅದರ ಜೊತೆಗೆ ಅದನ್ನ ಹ್ಯಾಂಡಲ್ ಮಾಡುವ ರೀತಿ ಹೇಗೆ ಅನ್ನೋದನ್ನ ಹೇಳಿಕೊಡುವ ರೀತಿಯಲ್ಲಿ ಈ ಬುದ್ಧಿವಂತಿಕೆಯಿಂದ ಕೂಡಿದ ರಾಕ್ಷಸನನ್ನ ಮೈತ್ರೇಯರನ್ನ ಪರಾಶರರು ಸಂಬೋಧನೆ ಮಾಡಿದ್ದು ಮಹಾಮತಿಯೇ. ಅವರಿಬ್ಬರ ಪ್ರತ್ಯೇಕ ಇರುವಿಕೆ ಮತ್ತು ಒಬ್ಬರಿಗೊಬ್ಬರು ಸಹಕಾರ ನೀಡುವಿಕೆ ಮತ್ತು ಕ್ಷೋಭ ಕಾರಣಭೂತಾಚ ಸರ್ಗಕಾಲೇ ಮಹಾಮತೆ. ಮತ್ತೆ ಸೃಷ್ಟಿಗೆ ಬೇಕಿರುವಂತಹ ಸಿದ್ಧತೆ ನಡೆಯುವಾಗ ಪ್ರಳಯ ಆಗ್ಲೇಬೇಕಲ್ಲ. ಪ್ರಳಯ ಆಗ್ಬೇಕು ಅಂದ್ರೆ ಮೊದಲು ಸಿದ್ಧತೆ ಇರಬೇಕು. ಯಥಾಸಕ್ತಂ ಜಲೇ ವಾತೋ ಬಿಭರ್ತಿ ಕಣಿಕಾಶತಂ. ನೀರಿನ ಕಣಕಣಗಳಲ್ಲೂ ಗಾಳಿ ಹೇಗೆ ತುಂಬಿಕೊಂಡಿದೆಯೋ ನೋಡಿ, ಎಷ್ಟು ಸ್ಪಷ್ಟವಾಗಿ ತಿಳುವಳಿಕೆ ಇದೆ ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಗಾಳಿ ಇದೆ ಅಂತ H2O ಅನ್ನೋದನ್ನ ನಾವು ಯಾರೋ ಈಗಿನ ವಿಜ್ಞಾನಿಗಳು ಕಂಡುಹಿಡಿದ ಮೇಲೆ ನಮ್ಗೆ ಅದರ ನೀರಿನ ಸ್ವರೂಪ ಏನು ಅಂತ ಗೊತ್ತಾಗಿದೆ ಅಂತ ನಾವು ಭಾವಿಸ್ತೇವೆ. ಯಥಾಸಕ್ತಂ ಜಲೇ ವಾತಃ, ಹೇಗೆ ನೀರಿನಲ್ಲಿ ಗಾಳಿ ಅನ್ನೋದು ಕಣದಲ್ಲೂ ತುಂಬಿಕೊಂಡಿದೆಯೋ ಹಾಗೆ ನಾರಾಯಣ ಜಗತ್ತಿನ ಕಣದಲ್ಲೂ ಕೂಡ ಪ್ರಧಾನ ತತ್ವದಲ್ಲಿ ಮತ್ತು ಪುರುಷ ತತ್ವದಲ್ಲಿ ಸೇರಿಕೊಂಡು ಈ ಜಗತ್ತಿನ ಅಸ್ತಿತ್ವವನ್ನ ನಡೆಸ್ತಾ ಇದ್ದಾನೆ ಅನ್ನೋದು ಇಲ್ಲಿ ಅತ್ಯಂತ ಸುಲಭವಾಗಿ
ಪರಮಾತ್ಮನ ಪರಿಚಯ ಕೊಟ್ಟಾಗಾಯ್ತು. ಲೋಕದ ವಿಜ್ಞಾನದ ಒಂದು ಮಾಹಿತಿಯನ್ನು ಇದೇ ರೀತಿ ನಮ್ಮಲ್ಲಿ ವಿಜ್ಞಾನದ ತತ್ವಗಳು ಹೇಗೆ ತುಂಬಿಕೊಂಡಿದೆ ಅಂದ್ರೆ ಈ ರೀತಿ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅದೊಂದು ಪ್ರತ್ಯೇಕ ವಿಷಯವಾಗಿ ಹೇಳುದಿಲ್ಲ. ವಿಜ್ಞಾನದ ಟೆಕ್ಸ್ಟ್ ಬುಕ್ ನೋಡಿ ಹೀಗೆ, ಮನಃಶಾಸ್ತ್ರದ ಟೆಕ್ಸ್ಟ್ ಬುಕ್ ಅಂತಿಲ್ಲ. ಎಲ್ಲದರಲ್ಲಿ ಫಿಲಾಸಫಿಯೂ ಸೇರ್ಕೊಂಡ ಹಾಗೇನೆ ಮನಃಶಾಸ್ತ್ರವೂ ಸೇರ್ಕೊಂಡಿರುತ್ತೆ, ಭೌತಶಾಸ್ತ್ರವೂ ಸೇರ್ಕೊಂಡಿರುತ್ತೆ, ಕೆಮಿಸ್ಟ್ರಿಯೂ ಸೇರ್ಕೊಂಡಿರುತ್ತೆ. ತಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಏನು ಅಭಿಪ್ರಾಯ ಇದೆಯೋ ಆ ಸಬ್ಜೆಕ್ಟಿನ ಹುಡುಕಾಟ ನಡೆಸಿದ್ರೆ ಅಲ್ಲಿ ಅದು ಕಾಣುತ್ತಾ ಹೋಗುತ್ತೆ. ಹೀಗೆ ಭಗವಂತನ ಅರಿವನ್ನ ಪಡೆಯುವುದಕ್ಕೆ ಕಾರಣವಾದಂತಹ ಒಂದು ನೀರಿನ ಉದಾಹರಣೆಯನ್ನು ಕೊಟ್ಟು ಅದರಲ್ಲಿ ಹೇಗೆ ಗಾಳಿ ತುಂಬಿಕೊಂಡಿದೆಯೋ ಕಣ ಕಣದಲ್ಲೂ ಅದು ಬೇರ್ಪಡಿಸಿದಾಗ ಗಾಳಿ ಆಗುತ್ತೆ, ಸೇರಿಕೊಂಡಾಗ ಮತ್ತೆ ಮೊದಲಿನಂತೆ ಸಹಜವಾದ ಆ ಕಾರ್ಯಕಲಾಪಗಳನ್ನು ಬೋಧಿಸುವ ವ್ಯಕ್ತಿಯಂತೆ ಅದು ಕಾಣುತ್ತೆ. ಸಾಕು, ಇವತ್ತು ಮುಗಿಸೋಣ. ನಾಳೆ ನಾಳೆ ಆ ಒಂದು ಪಾಠ ಇರುತ್ತೆ, ಮತ್ತೊಂದು ಪಾಠ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡಿ ಹೇಳ್ತೇನೆ ಬೆಳಿಗ್ಗೆ. ಶ್ರೀ ಹರಿ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.